ಜನರೊಂದಿಗೆ ಅನುಚಿತವಾಗಿ ವರ್ತಿಸುವ ಸಿಬ್ಬಂದಿ, ಆಸ್ಪತ್ರೆ ವ್ಯವಸ್ಥೆಗಳ ಬಗ್ಗೆ ಮಾಹಿತಿಯೇ ಇಲ್ಲದೆ ಪರದಾಡುವ ಜನರು, ವೈದ್ಯರು ಮತ್ತು ತರಬೇತಿ ವಿದ್ಯಾರ್ಥಿಗಳ ಕಿಷ್ಕಿಂಧೆಯಂತಹ ಪರಿಸರ, ಪಾರ್ಕಿಂಗ್ ಸಮಸ್ಯೆ, ಭೂತಾಕಾರದ ಭವ್ಯ ಕಟ್ಟಡದ ಮಧ್ಯೆ ಗಗನಕುಸುಮವಾಗುತ್ತಿರುವ ವೈದ್ಯಕೀಯ ಸೌಲಭ್ಯಗಳು, ಹೀಗೆ ಕೊಡಗು ಮೆಡಿಕಲ್ ಕಾಲೇಜು ಅಧೀನದ ಮಡಿಕೇರಿಯ ಜಿಲ್ಲಾಸ್ಪತ್ರೆಯ ಸಾಲು ಸಾಲು ಹುಳುಕುಗಳ ಬಗ್ಗೆ ಮಾಧ್ಯಮಗಳು ಭಾನುವಾರ ಸಂವಾದದಲ್ಲಿ ಗಮನ ಸೆಳೆದವು. ಸಮಸ್ಯೆಗಳನ್ನು ಆಲಿಸಿದ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಲೋಕೇಶ್, ವ್ಯವಸ್ಥೆಯಲ್ಲಿ ಹಂತ ಹಂತವಾಗಿ ಸುಧಾರಣೆ ತರುವ ಮೂಲಕ ಎಲ್ಲಾ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ್ದಾರೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಲೋಕೇಶ್, ಸದ್ಯಕ್ಕೆ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳ ದೃಷ್ಟಿಕೋನ ಬದಲಿಸುವ ಸಂಪರ್ಕ ಸಭೆ ನಡೆಸಿ ವ್ಯವಸ್ಥೆ ಸುಧಾರಣೆಗೆ ಪ್ರಯತ್ನಿಸಲಾಗುವುದು ಎಂದರು. ಆಸ್ಪತ್ರೆಗೆ ದಾಖಲಾದ ಬಿಪಿಎಲ್ ಕಾರ್ಡುದಾರರಿಗೆ ಎಲ್ಲ ಚಿಕಿತ್ಸೆ ಮತ್ತು ಸೇವೆಗಳು ಉಚಿತವಾಗಿವೆ. ಆದರೆ ಹೊರ ರೋಗಿಗಳು ಮಾತ್ರ ಅತ್ಯಲ್ಪ ಶುಲ್ಕ ಪಾವತಿಸಬೇಕೆಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಸಕಾಲಕ್ಕೆ ವೈದ್ಯರ ಸೇವೆ ಇರುವುದಿಲ್ಲ ಎಂಬ ಆರೋಪವನ್ನು ಒಪ್ಪಿಕೊಂಡರು. ಸಮಸ್ಯೆ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರತ ವೈದ್ಯರು ರಾತ್ರಿ ತಂಗಲು ವ್ಯವಸ್ಥೆ ರೂಪಿಸಲಾಗ್ತಿದೆ ಎಂದರು. ಸ್ಲೈಟ್ ಅಂದರೆ ಗೊತ್ತಾಯ್ತಲ್ಲ, ವರ್ಕಿಂಗ್ ಪೇಷಂಟ್ ಅಟೆಂಡ್ರು, ಪೇಷಂಟ್ ಕಡೆಯವರು ಯಾರೋ ಫೋನ್ ಮಾಡಿ ಈ ಥರ ಅಂತಂದರೆ ನಮ್ಮ ವೆಲ್ ಇನ್ ಅಡ್ವಾನ್ಸ್ ಟೇಕ್ ಆ್ಯಕ್ಷನ್. ಅದನ್ನು ಎಕ್ಸ್ಪ್ಲೇಷನ್ ಕೇಳಿದರೆ ಕೂಡ ಸುಮ್ಮನೆ ಹೋಗ್ತಾರೆ. ಅಷ್ಟು ಕೂಡ ನಮಗೇನು ಇದೆಲ್ಲ ಏನು ಅಂತಂದರೆ ಎಲ್ಲ ಮುಗ್ದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಇದ್ದಾಗಿತ್ತು ಅಷ್ಟೇ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ನಮಗೆ ಏನಾಗ್ತಿದೆ, ಒಂದು ಸ್ವಲ್ಪ ಕೊಟ್ಟರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಈ ಗೌರ್ಮೆಂಟ್ ಈಸ್ ಆಲ್ಸೋ ಗೆಟಿಂಗ್ ಸ್ಟ್ರಿಕ್ಟ್. ಇದು ನೋಡಿ, ಹೆಲ್ತ್ ಸರ್ವಿಸಲ್ಲಿ ಸ್ಟ್ರಿಕ್ಟ್ ಆಗ್ತಾ ಇರ್ತದೆ. ಇದೇನು ಹೆಚ್ಚು ಕಮ್ಮಿ ನಮಗೂ ಕೂಡ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲ್ಲ. ಅದನ್ನು ಬೇಕಿಲ್ಲ, ನಾವು ಕೂಡ ನಾವೇ ಪ್ರೊಯಾಕ್ಟಿವ್ ಆಗಿದ್ದರೆ ಕೆಳಗಡೆ ಬರ್ಬಿಡ್ತೀವಿ. ನಾವು ನಾನು ಬಂದಾಗೆಲ್ಲ ಬರೀ ಬೇರೆ ಡಾಕ್ಟರ್ ಇದ್ದೀವಿ, ನಾನು ಮತ್ತು ಅಸೀಸ್ ಡಾಕ್ಟರ್ ಇದ್ದೀವಿ. ಈಗ 4 ಮೆಂಬರ್ಸ್ ಇದ್ದಾರೆ. 4 ಡಾಕ್ಟರ್ಸ್ ಆಗ್ತಾರೆ. ಅವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಯಂಗ್ಸ್ಟರ್ಸ್ ಪಿ ಜಿ ಹೋಗ್ತಾರೆ. ಸರ್ಜರಿ ಎಲ್ಲರೂ ಮಾಡ್ತಾ ಇರ್ತಾರೆ. ಸರ್ಜರಿನಲ್ಲೇ ಅಲ್ಲಿ 11 ಮೆಂಬರ್ಸು ಡಾಕ್ಟರ್ಸ್ ಇದ್ದಾರೆ. ಆರ್ಥೋಪೆಡಿಕ್ಸಲ್ಲಿ ನೀ ರಿಪ್ಲೇಸ್ಮೆಂಟು ಅದನ್ನೆಲ್ಲ ಬೇರೆ ಏನು ಮಂಡ್ಯ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಏನು ಮಾಡ್ತಾರೆ ಅಷ್ಟು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ರೋಬೋಟಿಕ್ ಸರ್ಜರಿಗೆ ಅಂತೇಳಿ ಪ್ರಪೋಸಲ್ ಟೆಂಡರ್ ಕಟ್ಟಿದ್ದೀವಿ. ಸೈಡ್ ಬೈ ಸೈಡ್ ಪರ್ವಟಲ್ಲಿಯೂ ಮೆಮೋಗ್ರಫಿ ಮಿಷಿನ್ ಕೂಡ ನಾವು ಟೆಂಡರ್ ಕರಿತೀವಿ. ಅದೊಂದು ಅಪ್ರೂವ್ ಆಗಿದೆ, ಅದು ಕೂಡ ಬರ್ತದೆ. ಅದೊಂದು 2-3 ಮಂತ್ಸು. ಆಮೇಲೆ ENT ಡಾಕ್ಟರ್ಸ್ ಇದ್ದಾರೆ. ENT ಡಾಕ್ಟರ್ಸು ಅವರು ಟೆಂಡರ್ ನೋಡ್ತಾರೆ. ಆಮೇಲೆ ಡೆಂಟಲ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ ಇದ್ದಾರೆ. ಅಲ್ಲೂ ಕೂಡ ದಂತಭಾಗ್ಯ ಸ್ಕೀಮ್ ಕೂಡ ಇಂಪ್ಲಿಮೆಂಟ್ ಆಗಿದೆ. ಆಮೇಲೆ ಸೈಕಿಯಾಟ್ರಿಲಿ 3 ಮೆಂಬರ್ಸ್ ಇದ್ದಾರೆ. ಅದು ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಆಮೇಲೆ ಆಪ್ಥಾಲ್ಮಾಲಜಿಯಲ್ಲಿ 5 ಮೆಂಬರ್ಸ್ ಡಾಕ್ಟರ್ಸ್ ಇದ್ದಾರೆ. 2 PGs ಇದ್ದಾರೆ. ಅದು ಕೂಡ ನಡೀತಾ ಇದೆ. ಆಮೇಲೆ ಸ್ಕಿನ್ನಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ನಾನು ಬಂದಮೇಲೆ 2 ಡಾಕ್ಟ್ರು ಅಡಿಷನಲ್ 3 ಡಾಕ್ಟರ್ಸ್ ಇದ್ದಾರೆ. ಅದು ಕೂಡ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ಶಾರ್ಟೇಜ್ ಇರೋದು ಸ್ಟಾಫು ರೇಡಿಯಾಲಜಿ ಮೆಡಿಸಿನಲ್ಲಿ ಸ್ಟಾಫ್ ಶಾರ್ಟೇಜ್ ಇದೆ. ಈಗ ಒಬ್ಬರು ರೇಡಿಯಾಲಜಿಸ್ಟ್ ಒಬ್ಬರು ಬಂದಿದ್ದಾರೆ. ಅವರು MCH ವಿಭಾಗದಲ್ಲಿ ಆಂಟಿನೇಟಲ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಟೀಚಿಂಗ್ ಡಾಕ್ಟರ್ಸು ಇಲ್ಲಿದ್ದು ಇದೆ. ಜೊತೆಗೆ ಫಿಸಿಯೋಥೆರಪಿ ಇದೆ, ಹೋಮಿಯೋಪತಿ ಇದೆ, ಆಮೇಲೆ ನ್ಯಾಚುರೋಪತಿ ಅಂತ ಒಂದು ಡಿವಿಷನ್ ಇದೆ. ಸಬ್ಜೆಕ್ಟ್ ನ್ಯೂರೋ ಅದನ್ನೇ ಇಷ್ಟಿದೆ. ಮತ್ತು ಡಯಾಲಿಸಿಸ್ ಸರ್ವಿಸ್ ಇದೆ, ಅದು ಪ್ರೈವೇಟೈಸ್ ಆಗಿದೆ. ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕನ್ಕರೆನ್ಸ್ ತಗೋತಾರೆ. ಅವ್ರ ಮಾರ್ಗದರ್ಶನ ಮಾಡಬೇಕು. ಈಗ ನಾಳೆ ಸಾಯಂಕಾಲ ನಾವು ಬೆಂಗಳೂರಿಗೆ ಹೋದ್ರೆ ನಾಳೆ ನಮ್ಮ DMA ಅಂತ ಕೇಳ್ಕೊಂಡ್ಬಂದು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಬಟ್ ದಟ್ಸ್ ಯೂನಿಫಾರ್ಮ್. ಎಲ್ಲ ಮೆಡಿಕಲ್ ಕಾಲೇಜ್ಗೆ ಹೆಂಗಾಗುತ್ತೆ OPD ಸರ್ವಿಸ್ ಮಾಡಿದರೆ ದೇ ಶುಡ್ ನಾಟ್ ಅಡ್ಮಿಟ್ ಎನಿ ಪೇಷಂಟ್ ಇನ್ ದೇರ್ ನರ್ಸಿಂಗ್ ಹೋಮ್ ಅಥವಾ ನರ್ಸಿಂಗ್ ಹೋಮ್ ನಡೆಸಲಿಕ್ಕೆ ಆಗಲ್ಲ ಅಷ್ಟೇ. ಅದು ಇಂಪ್ಲಿಮೆಂಟ್ ಮಾಡ್ತಾರೆ. ಎಷ್ಟಲ್ಲಿ ಮಾಡ್ತಾರೆ ನಮಗೂ ಕೂಡ ಇಸ್ ಮ್ಯಾಟರ್ ಆಫ್ ಟೈಮ್. 8 to 10 ಡೇಸಲ್ಲಿ ಕೆಲವು ಸಿಬ್ಬಂದಿಗಳು ರೋಗಿಗಳೊಂದಿಗೆ ಅನುಚಿತವಾಗಿ ನಡೆದುಕೊಳ್ಳುತ್ತಿರುವುದು, ಗೌರವ ನೀಡದಿರುವುದು ತಮ್ಮ ಗಮನಕ್ಕೂ ಬಂದಿದೆ ಎಂದ ಅವರು, ಕೂಡಲೇ ಸಂಬಂಧಿಸಿದವರ ಸಭೆ ಕರೆದು ಈ ಬಗ್ಗೆ ನಿರ್ದೇಶನ ನೀಡಲಾಗುವುದು ಎಂದರು. ರೋಗಿಗಳೊಂದಿಗೆ ಒಡನಾಟ ಹೇಗಿರಬೇಕೆಂಬ ಬಗ್ಗೆ ತರಬೇತಿಗೆ ಕ್ರಮ ಕೈಗೊಳ್ಳಲಾಗುವುದು. ರೋಗಿಗಳಿಗೆ ಮಾರ್ಗದರ್ಶನ ಮತ್ತು ಮಾಹಿತಿ ನೀಡಲು ಹೆಲ್ಪ್ ಡೆಸ್ಕ್ ಹಾಗೂ ಕೌನ್ಸಿಲರ್ಗಳನ್ನು ನಿಯೋಜಿಸಲಾಗುವುದು ಎಂದ ಅವರು, ಯಾವುದೇ ಸಂದರ್ಭದಲ್ಲಿ ಸಮಸ್ಯೆಗಳ ಬಗ್ಗೆ ಜನರು ತಮಗೆ ನೇರವಾಗಿ ದೂರು ಸಲ್ಲಿಸಿದ್ರೆ ನಿಗದಿತ ಪ್ರಕರಣವನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಲು ಸಾಧ್ಯವಾಗುತ್ತದೆ ಎಂದರು.
ಆಸ್ಪತ್ರೆ ಆವರಣದಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ರೋಗಿಗಳ ವಾಹನ ನಿಲುಗಡೆಗೆ ಆದ್ಯತೆ ನೀಡಬೇಕಿದೆ ಎಂದರು. ಇರುವ ಸ್ಥಳವನ್ನು ವಿಸ್ತರಿಸಿ ಪಾರ್ಕಿಂಗ್ಗೆ ಬಳಸಿಕೊಳ್ಳಲಾಗುವುದು. ಅಲ್ಲದೆ ಸಮೀಪದ ಐಬಿ ಜಾಗವನ್ನು ಆಸ್ಪತ್ರೆಗೆ ಹಸ್ತಾಂತರಿಸುವುದರಿಂದ ಅದನ್ನು ಪಾರ್ಕಿಂಗ್ಗೆ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಜಿಲ್ಲಾಸ್ಪತ್ರೆಯಿಂದ ಸಿಗುವ ಉಚಿತ ಕನ್ನಡಕ, ದಂತ ಭಾಗ್ಯಗಳಂತಹ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿಯೇ ಇಲ್ಲ ಎಂದು ಮಾಧ್ಯಮಗಳು ಗಮನ ಸೆಳೆದು ಹೊಸ ಯೋಜನೆಗಳು, ಸುಧಾರಣೆ, ಹೊಸ ವೈದ್ಯರ ಆಗಮನದಂತಹ ಸಂದರ್ಭಗಳಲ್ಲಿ ಮಾಧ್ಯಮಗಳ ಮೂಲಕ ಮಾಹಿತಿ ನೀಡಿ ಎಂದು ಸಲಹೆ ಇತ್ತರು. ಎಂಆರ್ಐ ಸೌಲಭ್ಯ ಆಸ್ಪತ್ರೆಯಲ್ಲಿ ದಿನಪೂರ್ತಿ ಸಿಗುತ್ತದೆ ಎಂದು ಡಾಕ್ಟರ್ ಲೋಕೇಶ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಅಲ್ಲಿ ಪಕ್ಕದಲ್ಲಿ ಜಾಗ ಮಾಡ್ತಾ ಇದ್ದಾರೆ. ಪ್ರಿಫರಬಲಿ ಎಮರ್ಜೆನ್ಸಿ ಪೇಷಂಟ್ಸ್ಗೆ ಅಲ್ಲಿ ಬಿಟ್ಬಿಡ್ತೀವಿ. ಆ್ಯಂಡ್ ಆಲ್ಸೋ ಆ ಕಡೆನೂ ಕೂಡ ಏನು ಸೈಡಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಅವ್ರು ಥಿಂಗ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಸೇ ಅಬೌಟ್ ಸ್ವಲ್ಪ ಜಾಗ ಇದೆ. ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ನಿಮಗೆ, ಬಿಕಾಸ್ ಎಸ್ಕೇಪ್ ಸಮ್ ಥಿಂಗ್ಸ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು. ಅದು ಸ್ವಲ್ಪ ವೆಕೆಟ್ ಆದರೆ 10 people 20 people ಕ್ಯಾನ್ ಪಾರ್ಕ್ ದೇ, ಇನ್ಕ್ಲೂಡಿಂಗ್ ಕಾರ್. ಅಷ್ಟು ವ್ಯವಸ್ಥೆ ಆಗುತ್ತೆ. ಒಂದು 20 ಕಾರ್ಸ್ ಮಾಡ್ತೀವಿ. ಫ್ರಂಟಲ್ಲಿ ಬೇಕಿದ್ರೆ ಅನ್ನೋದಕ್ಕಿಂತ ಸಿ ವಾಟ್ ಐ ಸೇ ಪ್ರಿಫರಬಲಿ ಫಾರ್ ಎಮರ್ಜೆನ್ಸಿ ಪೇಷಂಟ್ಸ್ಗೆ ಖಾಲಿ ಮಾಡಿಸ್ಕೊಡ್ತೀವಿ. ಫ್ರಂಟಿಗೆ ಮಾಡ್ತೀವಿ, ಡಾಕ್ಟರ್ಸ್ಗೆ ಸ್ವಲ್ಪ ಸೈಟ್ ಆಗ್ತೀವಿ. ಆದ್ಮೇಲೆ ನಮ್ಗೆ ಇನ್ನೊಂದು ಏನಾಗ್ತಿದೆ ಅಂತಂದರೆ, ಬಸ್ಸು ಕೂಡ ನಾವು ರೋಡಲ್ಲಿ ನಿಂತ್ಕೊಳ್ತಿದ್ರು, ಹುಡುಗರೆಲ್ಲ ಕ್ರಾಸ್ ಮಾಡ್ತಿದ್ರು. ಅದಕ್ಕೋಸ್ಕರ ಬಸ್ಸನ್ನು ಕೂಡ ಮಧ್ಯಕ್ಕೆ ಅಲ್ಲಿ ಎಂಟ್ರೆನ್ಸ್ ಒಂದು ಆಗ್ತಾ ಇದ್ವಿ. ಆಮೇಲೆ ಸಮ್ ಪೀಪಲ್ ಈ ಪಬ್ಲಿಕ್ ಏನು ಮಾಡ್ತಾರೆ, ನಿಲ್ಲಿಸಿ ಬೆಂಗಳೂರು ಹೋಗೋದು, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಗೌರ್ಮೆಂಟಿಂದ ಏನು ಗೈಡ್ಲೈನ್ಸ್ ಇದೆ ಅಂತ ಈಗ ಆಲ್ರೆಡಿ ನಮಗೂ ಬಂದಿರೋದ್ರಿಂದ ನಮಗೂ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನಮಗೂ ಖಾಲಿ ಬಿಟ್ಕೊಂಡು ನಾವು ಪ್ರೈವೇಟ್ನಲ್ಲಿ ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ. ಅಲ್ಲೇನಾಗ್ತಿತ್ತು ಅಂತಂದರೆ ಕೆಲವು ಇಶ್ಯೂಸ್, ಅಲ್ಲೂ ಇಶ್ಯೂಸ್ ಇದೆ, ದೇರ್ ಆರ್ ಸಮ್ ಇಶ್ಯೂಸ್. ಅಲ್ಲಿ ಅವರೇನಿರುತ್ತೆ ಪ್ರೈವೇಟ್ನವರು ದೇ ವಿಲ್ ಟೇಕ್. ಇಲ್ಲಿ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಏನು ಅಂತಂದರೆ, ಅಡ್ಮಿಟ್ ಆದರೆ ಫ್ರೀ. ಅಟ್ಲೀಸ್ಟ್ ಪೇಷಂಟ್ ಏನು ದೇ ಶುಡ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗು. ಅದಕ್ಕೆ ಸ್ವಲ್ಪ ಬೇಕಾಗುತ್ತೆ ಪೇಷಂಟ್ಗೆ. ಈ ಸಂದರ್ಭ ಜಿಲ್ಲಾಸ್ಪತ್ರೆಯ ಸ್ಥಾನೀಯ ವೈದ್ಯ ಡಾಕ್ಟರ್ ಧನಂಜಯ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅನುಕಾರ್ಯಪ್ಪ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.